ನಾವೊಂದು ಸುದ್ದಿಯನ್ನು ಎತ್ಕೊಂಡ್ರೆ ಆ ಸುದ್ದಿಗೆ ನಿಜವಾಗ್ಲೂ ಸರ್ಕಾರದಿಂದ ಸವಲತ್ತುಗಳು ಸಿಗತ್ತೆ, ಅದಕ್ಕೆ ಪರಿಹಾರ ಸಿಗತ್ತೆ ಅಂತಾದರೆ ಒಂದು ಮಾತು ಹೇಳ್ತೀನಿ ವೀಕ್ಷಕರೇ, ಯಾವ ರಾಜಕಾರಣಿ ಯಾವ ಅಧಿಕಾರಿ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಬಡವರಿಗಾಗಿ, ನೊಂದವರಿಗಾಗಿ, ಶೋಷಿತರಿಗಾಗಿ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ, ದಲಿತ ಅಂತ ಹೇಳಬಾರ್ದಂತೆ, ಪಂಗಡ, ಆಮೇಲೆ ತುಳಿತಕ್ಕೊಳಗಾದವರು ಯಾರೇ ಆಗಿರಲಿ ಅವರ ಪರವಾಗಿ ಧ್ವನಿ ಎತ್ತುತ್ತೇವೆ. ಈ ಸುದ್ದಿ ನೀವು ನೋಡಿದರೆ ಎಲ್ಲಿದ್ದೀರಿ ಎಮ್ ಎಲ್ ಎಗಳು, ಯಾಕ್ರಿ ಬಂದು ಗೆಲ್ತೀರಿ, ಯಾಕೆ ಹಿಂಗೆ ಈ ಸುಡುಗಾಡು ಮಾಡಾಕಿದ್ದೀರಿ ಅಂತ ಅನಿಸುತ್ತೆ. ಒಂದು ಕಾಲೇಜು, ಹೆಣ್ಮಕ್ಕಳ ಕಾಲೇಜು, ದೊಡ್ಡ ಕಾಲೇಜು, ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಆಗಿದೆ, ಸೋರ್ತಾ ಇದೆ ಸರ್. ಕೊಡೆ ಇಟ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. ಶೇಮ್ ಶೇಮ್. ಛತ್ರಿ ಹಿಡ್ಕೊಂಡು ಮಕ್ಕಳು ಪಾಠ ಕಲಿಬೇಕಾ ಹೆಣ್ಮಕ್ಕಳು? ಇದು ಛತ್ರಿ ಕಾಲೇಜು. ಆಮೇಲೆ ಅದನ್ನು ನೋಡಬೇಕಾದ ನಮ್ಮ ಜನಪ್ರತಿನಿಧಿಗಳು ಕೂಡ ಛತ್ರಿ. ಹಾಗಿದ್ರೆ ಛತ್ರಿ ಜನಪ್ರತಿನಿಧಿಗಳೇ, ಛತ್ರಿ ಅಧಿಕಾರಿಗಳೇ, ನಮ್ಮ ಮಕ್ಕಳು ಈ ರೀತಿ ಛತ್ರಿ ಹಿಡಿದು ಪಾಠ ಕೇಳಬೇಕೇನ್ರಿ? ಮಳೆ ಬಂದರೆ ಕ್ಲಾಸ್ನಲ್ಲಿ ಛತ್ರಿ ಹಿಡಿದು ಮಕ್ಕಳು ಪಾಠ ಕೇಳಬೇಕೇನ್ರಿ? ಅನ್ಸುತ್ತಾ ನಿಮಗೆ? ಈ ಥರ ದೃಶ್ಯ ನಮಗೆ ಸಿಕ್ಕಿದೆ ಧಾರವಾಡದಲ್ಲಿ. ಅದು ಕೂಡ ಮಹಿಳಾ ಕಾಲೇಜು. ಎಲ್ಲರಿಗೂ ಆ ಪ್ರಾಬ್ಲಮ್ ಗೊತ್ತಿದೆ. ಆದರೆ ಬಡವರ ಮಕ್ಕಳಲ್ವಾ? ಯಾವುದಾದ್ರೂ 224 ಎಮ್ ಎಲ್ ಎಗಳ ಪೈಕಿ 28 ಎಂ ಪಿಗಳ ಪೈಕಿ ತಮ್ಮ ಮಕ್ಕಳು ಈ ಥರ ಕೊಡೆ ಇಟ್ಕೊಂಡು ಪಾಠ ಕೇಳ್ತಾ ಇದೆಯಾ? ಗ್ರಾಮ ಪಂಚಾಯತಿ ಮೆಂಬರ್ ಮಕ್ಕಳು ಕೇಳ್ತಾರಾ? ಆದರೆ ಈ ಮಕ್ಕಳು ಯಾಕೆ ಕೇಳಬೇಕು? ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ತಂದಿದ್ದೀನಿ, ನೋಡ್ಕೊಂಬರೋಣ. ರಾಜ್ಯದಲ್ಲೊಂದು ಛತ್ರಿ ಕಾಲೇಜ್. ಪದವೀಧರ ಮಹಿಳಾ ಕಾಲೇಜ್ ಅಂತಂದರೆ ಇದು ಒಂದು ಹಾಳು ಕೊಂಪೆ ಆಗುವಂಥ ನಿಟ್ಟಿನಲ್ಲಿ ಬಿಲ್ಡಿಂಗ್ ವ್ಯವಸ್ಥೆ ಆಗಿರುವುದು. ಛತ್ರಿ ಹಿಡ್ಕೊಂಡೆ ಕೇಳಬೇಕು ಕ್ಲಾಸ್. ಅಲ್ಲಿ ಮೇಲಿಂತ್ರ ಏನಾದರೂ ಬೀಳುತ್ತನೋ ಭಯ ಅಂತೂ ಭಾಳ ಐತ್ರಿ ಸರ್. ಒಂದ್ ಕಡೆ ಮೇಲಿಂದ ತೊಟ್ಟಿಕ್ಕುತ್ತಿರೋ ನೀರು, ಮತ್ತೊಂದ್ ಕಡೆ ಒಂದು ಕೈಯಲ್ಲಿ ಛತ್ರಿ ಹಿಡ್ಕೊಂಡೆ ಕೇಳಬೇಕಿದೆ ಪಾಠ. ಟೇಬಲ್ ಮೇಲೆ ನೀರು. ಇದು ಇಂದು ನಿನ್ನೆಯದಲ್ಲ. ಮಳೆಗಾಲ ಬಂದಾಗಲೆಲ್ಲ ಈ ಕಾಲೇಜಿನದ್ದು ಇದೇ ಛತ್ರಿಗೋಳು. ಬ್ಯಾಗು, ಪುಸ್ತಕ ಜೊತೆ ಛತ್ರಿ ಹಿಡ್ಕೊಂಡು ಬರಬೇಕು. ನಮಗೆ ಆಲ್ರೆಡಿ ಭರವಸೆ ಎಲ್ಲ ಕೊಟ್ಟಿದ್ದಾರೆ ಸರ್, ನಾವೆಲ್ಲ ಹೀಗೆ ಅದನ್ನು ಸರಿ ಮಾಡ್ತೀವಿ ಅಂತ. ಇನ್ನೂ ಅದು ಭರವಸೆಯಾಗಿ ಉಳ್ದೈತಿ, ಅದಿನ್ನೂ ಜಾರಿಗೆ ಬಂದಿಲ್ಲ ಅಂತ ಅನ್ನೋ ರೀತಿನಾಗ ಐತೆ ಸರ್ ನಮ್ಮ ಕಾಲೇಜ್ ಇವಾಗ. ಹಾಂ ಸರ್, ಅವು ಬೀಳ್ತಿರ್ತಾವ್ರಿ. ಆಮೇಲೆ ಯಾವ್ದಾದ್ರು ಮಂಗೆಗಳೆಲ್ಲ ಬಂದಾಗೆಲ್ಲ ಅವು ಹಂಗೆ ಅಡ್ಡಾಡ್ತಿರ್ತಾವೆ. ಇಲ್ಲಿ ಅದು ಹಂಚೆಲ್ಲ ಸೋರ್ತೈತೈತ್ರಿ ಸರ್. ಆಮೇಲೆ ಅಲ್ಲಿ ಮೇಲಿಂತ್ರ ಏನಾದರೂ ಬೀಳುತ್ತನೋ ಭಯ ಅಂತೂ ಭಾಳ ಐತ್ರಿ ಸರ್ ನಮಗೆ. ಹಾಂ ಸರ್, ಅವ್ರ ಮಳೆ ಸಂಬಂಧ ಯೂನಿಫಾರ್ಮು ಅಲ್ಲಿ, ಆಮೇಲೆ ಅವ್ರಿಗೆ ಹೆದರಿಕೆನೂ ಐತೆ ಸರ್. ಆಮೇಲೆ ಯೂನಿಫಾರ್ಮ್ ಎಲ್ಲ ಈ ಮಳಿ ರಾಡಿ ಇಲ್ಲೆಲ್ಲ ಸಿಡಿದು ಹೊಲಸಾಗ್ತಾ ಇದೆ ಸರ್. ಅದಕ್ಕೆ ಯೂನಿಫಾರ್ಮ್ಸಿಂದು ಅದು ಪರಿಸ್ಥಿತಿ ಇದೆ. ಆಮೇಲೆ ಮತ್ತು ಇದು ಹಂಚಿಂದು ಇದು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು RN ಶೆಟ್ಟಿ ಜಿಲ್ಲಾ ಕ್ರೀಡಾಂಗಣದ ಎದುರಿನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ BA, BSc, BCom, BFT ಮತ್ತು ಗೃಹ ವಿಜ್ಞಾನ ಕೋರ್ಸ್ಗೆ 400ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ. ಇದು ಕಾಲೇಜು ಕಟ್ಟಡ ಬಹಳ ಹಳೆಯದು. ಆದರೆ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕೆಂದರೆ ಮಳೆ ಬರೋದ್ರಿಂದ ಬುಕ್ ಎಲ್ಲ ತೊಯ್ಯುತ್ತೆ. ಒಂದೊಂದು ಸಲ ಅಕೌಂಟ್ ನೋಟ್ಸ್ ಅದು ಮಾಡ್ತಾ ಇರುವಾಗಲೇ ತಟ ನೀರು ಸೋರುತ್ತೆ. ಆಮೇಲೆ ನಾವು ಯಾವುದಾದ್ರೂ ನೋಟ್ಸ್ನ ಇಟ್ಕೋಬೇಕು ಅಂದರೂ ಕೂಡ ನಮ್ಗೆ ಜಾಗ ಸಹ ಇಲ್ಲ. ಅದು ಮತ್ತು ಸೊಳ್ಳೆ ಕಾಟನೂ ಜಾಸ್ತಿ ಇದೆ. ಅದರಲ್ಲೂ ಡೆಂಗು ಈಗಂತೂ ಮಳೆಗಾಲದಲ್ಲಿ ಡೆಂಗು ಜ್ವರ ಅಂತ ಹರಡ್ತಾ ಇದೆ. ಅದು ಸೊಳ್ಳೆಗಳಲ್ಲಿ ನೋಡಬೇಕಂದ್ರೆ ಇಲ್ಲೆಲ್ಲ ಈ ಕಸಗಳನ್ನು ಯಾರೂ ತೆಗೆಯೋದೂ ಇಲ್ಲ. ಕಳೆದ ವರ್ಷ ಈ ಸುದ್ದಿ ಪ್ರಸಾರ ಮಾಡಿದ್ವಿ. ಆಗ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಾತ್ರವಲ್ಲ, ಜಿಲ್ಲಾಧಿಕಾರಿಯೂ ಭೇಟಿ ನೀಡಿದ್ರು. ಆಗ ಸ್ಪಂದನೆ ಕೂಡ ಮಾಡಿದ್ರು. ನಂತರ ಕಟ್ಟಡ ನಿರ್ಮಾಣಕ್ಕೆ 3.5 ಕೋಟಿ ರೂಪಾಯಿ ಹಣ ಮಂಜೂರಾಗಿ ಅದರಲ್ಲಿ 1.16 ಕೋಟಿ ಅನುದಾನದ ಮಂಜೂರಿನ ಆದೇಶವಾಗಿದೆ. ಟೆಂಡರ್ ಕರೆಯೋ ಜವಾಬ್ದಾರಿ ಗೃಹ ಮಂಡಳಿಗೆ ವಹಿಸಲಾಗಿದೆ. ಆದರೆ ಸಚಿವರು ಆಶ್ವಾಸನೆ ಕೊಟ್ಟಂತೆ ಕಟ್ಟಡಗಳು ಮಾತ್ರ ರಿಪೇರಿ ಆಗಿಲ್ಲ. ಸಿಡಿಸ್ ಮೆಂಬರ್ ಈ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಿಡಿಸ್ ಮೆಂಬರ್ ಆಗಿ ಕೆಲಸ ಮಾಡುತ್ತಿರೋದು ಇವತ್ತು ನಮಗೆ ಒಂದು ನಮೂನೆ ಹೇಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ
ಇವತ್ತು ಜಿಲ್ಲಾಡಳಿತನೂ ಅದೇ ಇದೆ, ನಮ್ಮ ಶಿಕ್ಷಣ ಇಲಾಖೆ ಸದಕ್ಕೆ ಇವತ್ತು ಮಹಿಳೆಯರಿಗಾಗಿ ಮಹಿಳಾ ಕಾಲೇಜ್ ಐತಿಪ್ಪ, ಅದಕ್ಕೊಂದು ಮುರ್ತುವರ್ಜಿ ವಹಿಸಿ ಅದಕ್ಕೆ ಏನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ಆಗಬೇಕು ಅದು ಮಾಡ್ತಾಯಿಲ್ಲ. ಇವತ್ತು ಮಹಿಳಾ ಕಾಲೇಜ್ ಪದವೀಧರ ಮಹಿಳಾ ಕಾಲೇಜ್ ಅಂತಂದರೆ ಇದು ಒಂದು ಹಾಳು ಕೊಂಪೆ ಆಗುವಂಥ ನಿಟ್ಟಿನಲ್ಲಿ ಬಿಲ್ಡಿಂಗ್ ವ್ಯವಸ್ಥೆ ಆಗಿರುವುದು ತುಂಬ ದುಃಖಕರ ವಿಷಯ. ವಿಚಿತ್ರ ಅಂದ್ರೆ ಈ ಕಾಲೇಜಿನ ಅಭಿವೃದ್ಧಿ ಸಮಿತಿಗೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಅಧ್ಯಕ್ಷರಾಗಿದ್ದಾರೆ. ಆದರೂ ಅವರು ಕಾಳಜಿ ವಹಿಸಿಲ್ಲ. ಕೆಲವೇ ಲಕ್ಷ ರೂಪಾಯಿಯಲ್ಲಿ ಆಗಬಹುದಾದ ಹೊಸ ಕಟ್ಟಡವೋ ಶೀಟೋ ಹಾಕೋದಕ್ಕೂ ಇವರಿಗೂ ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಇಲ್ಲಿ ರಕ್ತ ಸುರಿಯುತ್ತೆ ನಿಮಗೆ ಕಣ್ಣಲ್ಲಿ ನೋಡಿದಾಗ. ಇಲ್ಲ, ನನಗೆ ಅಳು ಬರುತ್ತೆ ಸರ್. ನಮ್ಮ MLAಗಳು MP ಗಳು ಏನು ವಿದೇಶ ಪ್ರವಾಸಕ್ಕೆ ಹೋಗಿ ಬರೋದಂತೆ, ಅಧ್ಯಯನ. ಇಲ್ಲಿ ಬನ್ರಪ್ಪ, ಇಲ್ಲಿ ಅಧ್ಯಯನ ಮಾಡ್ರೋ. ಹೆಂಗೆ ಅನಿಸುತ್ತೆ ಗೊತ್ತಾ ಸರ್, ಸತ್ಯ ಹೇಳ್ತೀನಿ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಕಪಾಳಕ್ಕೆ ಬಾರಿಸ್ಬಿಡಲ್ಲ ಅಂತ ಅನಿಸುತ್ತೆ ಹೋಗ್ಬಿಟ್ಟು. ಸಾರಿ ಟು ಸೇ ದಿಸ್ ಅನ್ಪಾರ್ಲಿಮೆಂಟರಿ ವರ್ಡ್. ವಿದ್ಯಾಕಾಶಿ ಧಾರವಾಡ, ಅದೊಂದು ಗಾದೆ ಮಾತಿದೆ, ಅಲ್ಲೊಂದು ಮಾತಿದೆ. ಹುಬ್ಳಿ ಧಾರವಾಡ ಈ ಭಾಗದಲ್ಲಿ ಅಂದರೆ ಭಾಳ ದೊಡ್ಡವರು ಅಲ್ಲಿ ಜನ್ಮ ಎತ್ತಿ ಬಂದಂಥವರು, ಎಲ್ಲರೂ ಕೂಡ ಒಂಥರ ಕವಿ ಈ ಥರ ಆದಂಥವ್ರು. ಹಾಗಾಗಿ ಅಲ್ಲಿ ಎಲ್ಲ ಎಜುಕೇಟೆಡ್ಸು ಒಂದು ರೀತಿಯಲ್ಲಿ. ಅಲ್ಲಿ ಒಂದು ಧಾರವಾಡದಲ್ಲಿ ಒಂದು ಬೀದಿಯಲ್ಲಿ ನಿಂತು ಒಂದು ಕಲ್ಲನ್ನು ಹಿಂಗೆ ಎಸೆದ್ರೆ ಸಾಕಂತೆ, ಯಾವುದಾದ್ರೂ ಒಬ್ಬ ಕವಿ ಮನೆಗೆ ಹೋಗಿ ಬೀಳತ್ತಂತೆ. ನನಗನ್ಸುತ್ತೆ ಹಂಗೆ ಎಸೆದಿರ್ಬೇಕು ಯಾರು, ಅದು ಬಿದ್ದು ತೂತಾಗಿರ್ಬೇಕು. ಈಗ ಆಮೇಲೆ ವಿವಿಧ ಕೋರ್ಸ್ಗಳ 400 ವಿದ್ಯಾರ್ಥಿನಿರಿದ್ದಾರೆ. ಆಮೇಲೆ ಅದು ಬೂತ್ ಬಂಗ್ಲೆ ಥರ ಇದೆ ಸರ್, ಅದು ಬೂತ್ ಬಂಗ್ಲೆ ಥರ ಇದೆ ನೋಡಿ. ಆ ವಿಜುವಲ್ ಸಿಕ್ತು ನಮಗೆ ಲಿಟ್ರಲಿ. ಕಳೆದ ಬಾರಿ ಕೂಡ ಈ ಸ್ಟೋರಿ ಆಗಿತ್ತು. ಆಮೇಲೆ ನಾನು ಹೇಳ ನಿಮಗೆ, ಇದನ್ನು ಯಾರೋ ಒಬ್ಬರು ಕಳಿಸಿದ್ರು ನನಗೆ ವಾಟ್ಸಪ್ಪಲ್ಲಿ. ಸೋಷಿಯಲ್ ಮೀಡಿಯಾದು ಎಷ್ಟು ಪ್ರಭಾವ ನೋಡಿ. ಆಮೇಲೆ ಸರ್ಕಾರದಿಂದ 3.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. 3.5 ಕೋಟಿ ಪೈಕಿ 1.16 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. 1.16 ಕೋಟಿ ರೂಪಾಯಿ ರಿಲೀಸ್ ಆದರೂ ಕೂಡ ಟೆಂಡರ್ ಕರೆದಿಲ್ಲ. ಅರವಿಂದ್ ಬೆಲ್ಲದ್ ಇಲ್ಲಿಯ ಶಾಸಕರು ಮತ್ತು CDC ಮೆಂಬರ್. ಅರವಿಂದ್ ಬೆಲ್ಲದ್ ಅವರೇ ಪಾಪ ಈ ಮಕ್ಕಳಿಗೆ ಬೆಲ್ಲ ಇಲ್ಲ. ಆಮೇಲೆ ಈ ಹಿಂದೆ ಯಾರು ಸಂತೋಷ್ ಲಾಡ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. ಏನು ಹೇಳೋಣ, ಅದಕ್ಕೆ ಈ ಸುದ್ದಿ ಮಾಡ್ತೀವಿ ಅಂತ ನಾವೊಂದು ಪೋಸ್ಟ್ ಕಾರ್ಡ್ ಬಿಡುಗಡೆ ಮಾಡಿದ್ವಿ ನಿನ್ನೆ. ನಾವೆಲ್ಲ ನಾಳೆ ಈ ಕಾರ್ಯಕ್ರಮ ಇರುತ್ತೆ ಅಂತೇಳಿ ಆ ಪೋಸ್ಟ್ ಕಾರ್ಡ್ ತೋರಿಸ್ತೀನಿ ನಾನು ನಿಮಗೆ. ನಾಳೆ 12 ಗಂಟೆಗೆ ಈ ಕಾರ್ಯಕ್ರಮ ಇದೆ. ನನ್ನ ಸೋಷಿಯಲ್ ನೆಟ್ವರ್ಕಲ್ಲಿ ನಾನು ಹಾಕಿರ್ತೀನಿ ಪ್ರತಿ ಸಲ ಕೂಡ ಹಾಕಿ ಅದನ್ನು. ಅದರಲ್ಲಿತ್ತು ಜಸ್ಟ್ ಛತ್ರಿ ಕಾಲೇಜು ಅಂತ. ಅದನ್ನು ನೋಡಿಬಿಟ್ಟು ಇಡೀ ಧಾರವಾಡ ಜಿಲ್ಲಾಡಳಿತ ವಲಯದಲ್ಲಿ ಬಿರುಗಾಳಿ ಹಬ್ಬಿದೆ. ಯಾರೂ ಸುಳಿಯದ ಕಾಲೇಜಿಗೆ ಜಿಲ್ಲಾಧಿಕಾರಿಗಳು ದೌಡಾಯಿಸಿದ್ದಾರೆ. ಸೂಪರ್ 3 ಜಸ್ಟ್ ಪೋಸ್ಟ್ ಹಾಕಿದ್ದಷ್ಟೇ, ನಾಳೆ ಈ ಸ್ಟೋರಿ ತಗೋತೀವಿ ಅಂತ. ಇದೀಗ ಜಿಲ್ಲಾಧಿಕಾರಿ ದಿವ್ಯ ಪ್ರಭು ಭೇಟಿ ಕೊಟ್ಟಿದ್ದಾರೆ. ನೋಡ್ರಿ, ಇದು ಸೂಪರ್ 3 ಪವರ್ ಅಂದರೆ ಜಿಲ್ಲಾಧಿಕಾರಿಗಳು. ಈ ಪೋಸ್ಟ್ ಬಿಟ್ಟಿದ್ವಿ ನಾವು, ಛತ್ರಿ ಕ್ಲಾಸ್ 2 ಸ್ಟೋರಿ ಇದೆ. ನಾಳೆ ಬೆಳಿಗ್ಗೆ 11:57 ಅಂತ. ಇಷ್ಟೇ. ಇದು ಅಲರ್ಟ್ನೆಸ್ ಬೇಕು ನಿಜವಾಗ್ಲೂ. ಭಾಷಾವಾರು ಪ್ರಾಂತ ವಿಂಗಡಣೆಯಾದ ಈ ಥರ ಸ್ಕೂಲು ಸರ್, 400 ಮಕ್ಕಳಿದ್ದಾರೆ ಸರ್, ಹೆಣ್ಣು ಮಕ್ಕಳು ಸರ್. ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದು ಮುಂಬೈ ಪ್ರಾಂತ ಆಗಿರಬಹುದು, ಭಾಷಿಕರಾಗಿ. ಓಕೆ, ಬನ್ನಿ. ಹಾಗಾಗಿ ಈ ಪೋಸ್ಟ್ ಯಾವಾಗ ನಾವು ಬಿಡುಗಡೆ ಮಾಡಿದ್ವಿ, ಧಾರವಾಡ ಭಾಗದಲ್ಲಿ ಸಂಚಲನ ಉಂಟಾಗಿದೆ. ಈಗೇನಾಗಿದೆ ಗೊತ್ತಾ, ಆ ಸ್ಪಾಟ್ಗೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಇದು ತಾಕತ್ತು. ಜಸ್ಟ್ ಛತ್ರಿ ಕಾಲೇಜ್ ಅಂತ ಪೋಸ್ಟ್ ಬಿಟ್ವಿ ನೋಡಿ, ಈಗ ಜಿಲ್ಲಾಧಿಕಾರಿಗಳು ದೌಡಾಯಿಸಿದ್ದಾರೆ. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿದೆ. ಕಾಲೇಜಿಗೆ ಜಿಲ್ಲಾಧಿಕಾರಿ ದಿವ್ಯ ಪ್ರಭು ಭೇಟಿ ಕೊಟ್ಟಿದ್ದಾರೆ. 8 ಕ್ಲಾಸ್ ಹೆಂಗಾದ್ರೂ ಮಾಡಿಸ್ತೀನಪ್ಪ ಅಂತ ಹೇಳಿದ್ದಾರೆ. ಕಟ್ಟಡದ ಇಂಚಿಂಚು ಜಾಗ ಪರಿಶೀಲನೆ ಮಾಡ್ತಾರೆ. ವಿದ್ಯಾರ್ಥಿನಿಯರಿಂದಲೇ ಮಾಹಿತಿ ಪಡೀತಾರೆ DC. ಅಪಾಯದಲ್ಲಿರುವ 8 ಕ್ಲಾಸ್ ಶಿಫ್ಟ್ಗೆ DC ಸೂಚನೆಯನ್ನು ಕೊಡ್ತಾರೆ. ಬನ್ನಿ, DC ಅವರು ಬಂದರು ನೋಡಿ ವೀಕ್ಷಕರೇ. ಕೇವಲ ಒಂದು ಪೋಸ್ಟ್ ಕಾರ್ಡ್ ಕಳಿಸಿದ್ದೇನೆ ಅಷ್ಟೇ. ದಿವ್ಯ ಪ್ರಭು ಅವರು ಬಂದಿದ್ದರು. ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ಗೆ. ಅಂದರೆ ಅವರು ಬೇರೆ ಕಡೆಯಿಂದ ಏನು ಇದಾಗಿ ಬಂದಿರ್ತಾರೆ, ಏನು ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ, ಗೊತ್ತಿರೋದಿಲ್ಲ. ಬಂದರು ನೋಡಿ, ಎಕ್ಸ್ಕ್ಲೂಸಿವ್ ಅಪ್ಪ. ಸ್ವಲ್ಪ ವಿಜುವಲ್ ಹಾಕಿ, ವಾಟರ್ ಮಾರ್ಕ್ ಹಾಕಿ ನೋಡಿ. ನಮ್ಮ 400 ಹೆಣ್ಣು ಮಕ್ಕಳು DC ಬಂದಿರೋದು. DC ಬಂದಿರೋದು ಡಿಗ್ರಿ ಕಾಲೇಜಿಗೆ DC ದಿವ್ಯ ಪ್ರಭು ಎಂಟ್ರಿ ಕೊಡ್ತಾರೆ. ಇನ್ನೂ ಸುದ್ದಿ ಪ್ರಸಾರ ಮಾಡಿಲ್ಲ. ಇವತ್ತು ಪ್ರಸಾರ ಮಾಡ್ತೀವಿ ಅಂತೇಳಿ ನೆನ್ನೆ ಹಾಕಿದ್ವಿ ನಾವು.
ಸೋಷಲ್ ನೆಟ್ವರ್ಕಲ್ಲಿ DC ಎಂಟ್ರಿ ಕೊಟ್ಟಿದೆ. ಆಮೇಲೆ ನಿಮ್ಗೆ ಗೊತ್ತಿದೆ, ನಾವು ಕಳೆದ ಹಲವಾರು ವರ್ಷಗಳಿಂದ ಇಂಥ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. DC ಎಂಟ್ರಿ ಕೊಟ್ಟಂದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಯಿತು ಹಂಗೇನಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಫಾಲೋ ಅಪ್ ಮಾಡೇ ಮಾಡ್ತೀನಿ. ಯಾವುದಾದ್ರೂ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಒಂದು ಸುದ್ದಿಯನ್ನು ಇಟ್ಕೊಂಡು ಸಮಸ್ಯೆ ಅದನ್ನು ಫಾಲೋ ಅಪ್ ಮಾಡಿದಂಥ ಕೀರ್ತಿ ಇದ್ದರೆ ಅದು ನಾವೇ ಮಾಡಿದ್ರಿ, ಬೇರೆ ಯಾರು ಹೇಳೋದಿಲ್ಲ. ಒಂದು ಈ ಗಣೇಶ್ ಕಾಸರಗೋಡು ಹೇಳ್ತಾ ಇರ್ತಾರೆ ಒಂದು ಮಾತು, ಚಟ್ರೆ ನಮ್ಮ ಶಂಕವನ್ನು ನಾವೇ ಊದಬೇಕು ಅಂತ. ಯಾಕಂದರೆ ಬೇರೆಯವರು ಯಾರು ಊದಲ್ಲ, ಹಿಂಗೆ ಮಾಡಿದ್ದೀವಿ ಅಂತ ನಾವೇ ಹೇಳ್ಬೇಕು. ಎನಿವೆ, ಜೋಕೆ ಪಾರ್ಟ್, ವಿಷಯ ಅದಲ್ಲ. ಅದು ಎಷ್ಟು ಗಂಭೀರವಾದಂಥ ಸಮಸ್ಯೆ. ದುಡ್ಡಿದ್ದು 3.5 ಕೋಟಿ ಇದ್ದು 1.5 ಕೋಟಿ ಬಿಡುಗಡೆಯಾಗಿ ಆಮೇಲೆ ರಿಲೀಸ್ ಆದರೂ ಕೂಡ ಟೆಂಡರ್ ಕರೆದಿಲ್ಲ. ಆ ಬಿಲ್ಡಿಂಗನ್ನೇ ಚೇಂಜ್ ಮಾಡಬೇಕು ನಿಜವಾಗ, ಅಲ್ವಾ? ನೋಡಿ, ಮಾಹಿತಿ ಪಡಿತಾ ಇದ್ದಾರೆ. ಇದು 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 ಕ್ಷಣ ಮಾತ್ರದ ಇಂಪ್ಯಾಕ್ಟ್. ನನಗೆ ತುಂಬ ಮಾಹಿತಿಗಳು ಬರ್ತಾ ಇದೆ, ನೀವು ಕಳಿಸಿ. ನನಗೆ ಖಂಡಿತವಾಗ್ಲೂ ನನ್ನ ವಾಟ್ಸಪ್ ನಂಬರ್ ಸಿಗುತ್ತೆ ಕೆಲವರಿಗೆ, ಕೆಲವರು ನನಗೆ ಮೆಸೆಂಜರಲ್ಲಿ ಕಳಿಸ್ತಾರೆ. ತುಂಬ ಸ್ಟೋರಿ ತಗೊಂಡಿದ್ದೀನಿ, ಇಲ್ಲ ಅಂತಲ್ಲ. ಒಂದು 2-3 ಸ್ಟೋರಿ ಆಗಿದೆ, ಇಲ್ಲ ಅಂತಲ್ಲ. ಖಂಡಿತವಾಗ್ಲೂ ಮಾಡ್ತೀನಿ. ನಮ್ಮ ಲಿಮಿಟೇಷನ್ ಅಂತಿರುತ್ತಲ್ಲ. ಆಮೇಲೆ ನಮಗೇನು ಅವಾಜ್ ಹಾಕೋರಿದ್ದಾರೆ ಇದರಲ್ಲಿ, ಏನ್ರಿ ಏನು ಮಾಡಲ್ಲ ಅಂತಂದ್ಬಿಟ್ಟು. ಹೋಗಪ್ಪ ನೀನು MLA ಹೇಳು ಅಂತಂದ್ರೆ ಅವ್ರಿಗೆ ಪಾರ್ಟಿ ಅಂತೆ. ಬನ್ನಿ, ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಜಾಸ್ತಿ ಇದೆ. ನಾನು 350 ಹಿಸ್ಟ್ರಿ 35 ಅಂದರೆ ಸಬ್ಜೆಕ್ಟ್ ಡಿವೈಡ್. ಇನ್ನು ಅರ್ಧ ಸ್ಟೂಡೆಂಟ್ಸ್ ಅಲ್ಲಿ ಸೋಷಿಯಾಲಜಿಗೆ ಹೋಗಿರ್ತಾರೆ, ಇನ್ನೊಂದು ಅರ್ಧ ಜನ ಎಕನಾಮಿಕ್ಸ್ ಹೋಗಿರ್ತಾರೆ. ಕಾಮನ್ ಕ್ಲಾಸ್ ಇದ್ದಾಗ ಎಲ್ಲರೂ ಇಲ್ಲಿ ಬರ್ತಾರೆ. 60 ಸ್ಟೂಡೆಂಟ್ಸ್ಗೆ ಅಷ್ಟೇ ನಾವು ಈ ಕ್ಲಾಸ್ಗೆ ಅವಕಾಶ ಕೊಟ್ಟಿರೋದು. ಈಗ ಪ್ರೆಸೆಂಟ್ 60 ಹಾಗಾಗಿ ನಾವು ಫಸ್ಟ್ ಇಯರ್ BA 60 ಅಡ್ಮಿಷನ್ ಅಂತ ಲಿಮಿಟ್ ಮಾಡ್ಕೊಂಡಿದ್ವಿ. ಅದು ಇಷ್ಟು 250 ಇದೆ. ಒಂದು ಪೋಸ್ಟ್ ಹಾಕಿದ್ದಷ್ಟೇ, ನಾಳೆ ಈ ಸುದ್ದಿಯನ್ನು ನಾವು ಎತ್ಕೋತಾ ಇದ್ದೀವಿ ಸೂಪರ್ 3ಯಲ್ಲಿ. ತುಂಬ ಜನ ಹೇಳ್ತಾರೆ, ಸರ್ 12 ಗಂಟೆಗೆ ಬೇಡ, 11 ಗಂಟೆಗೆ ಮಾಡಿ, 9 ಗಂಟೆಗೆ ಮಾಡಿ. ಆದರೆ ನಾನು ಇಂಪ್ಯಾಕ್ಟ್ ಸುದ್ದಿ ಖಂಡಿತವಾಗಲೂ ನಿಮಗೆ ಪ್ರೈಮ್ ಟೈಮಲ್ಲಿ ಕೊಡ್ತೀನಿ ಏನಾಗಿದೆ ಅಂಥೇಳಿ. ಆಮೇಲೆ ಸಾಧ್ಯವಾದರೆ ನಮ್ಮದು ಇನ್ನೊಂದು ಶೋ ಇದೆ ಸಂಜೆ 6 ಗಂಟೆಗೆ, ಕರ್ನಾಟಕ ಕಾರ್ಬಾರು, ಅದರಲ್ಲೂ ಕೂಡ ಇದರ ಅಪ್ಡೇಟ್ ಖಂಡಿತವಾಗ್ಲೂ ಕೊಡ್ತೀನಿ. ಆ್ಯಂಡ್ ಎವ್ರಿ ಸ್ಯಾಟರ್ಡೇ ನಿಮಗೆ ನಮ್ಮ ರಿಪೋರ್ಟರ್ಗಳ ನಂಬರ್ ಕೂಡ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನನಗೆ ಒಬ್ಬರು ವಾಟ್ಸಪ್ಪಲ್ಲಿ ಕಳಿಸಿದಂಥ ಸ್ಟೋರಿ. ಬಟ್ ಆ ಸ್ಟೋರಿಯನ್ನು ನಾವು ಫೈಂಡ್ ಔಟ್ ಮಾಡಿದಾಗ ನಮ್ಮ ರಿಪೋರ್ಟ್ ಹೇಳಿದ್ರು, ಸರ್ ಕಳೆದ ಸಲ ನಾವು ಮಾಡಿದ್ವಿ, ದುಡ್ಡು ಬಿಡುಗಡೆ ಆಗಿದೆ, ಆದರೆ ಅದು ಟೆಂಡರ್ ಆಗಿಲ್ಲ. ಮತ್ತೆ ಅದನ್ನು DC ಅವ್ರ ಜೊತೆ ಮಾತಾಡಿದ್ದಾರೆ, ನಮ್ಮ ರಿಪೋರ್ಟರ್ ಮಾತಾಡಿದ್ದಾರೆ. DC ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. DC ಹೇಳಿರುವಂಥ ಮಾತು: ಧಾರವಾಡದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯಲ್ಲಿ ಒಂದು ಸುದ್ದಿಯನ್ನು ಮಾಡಲಾಗ್ತಾ ಇತ್ತು. ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿದೆ. ಜಿಲ್ಲಾಧಿಕಾರಿಗಳು ಈಗಾಗಲೇ ಕಾಲೇಜಿಗೆ ಭೇಟಿಯನ್ನು ಕೂಡ ನೀಡಿದ್ರೆ, ಅವರನ್ನ ಮಾತನಾಡಿಸಿ ಮೇಡಮ್ ಏನಿದೆ ಭೇಟಿ ನೀಡಿದ್ರಿ, ಏನು ಪರ್ಸನ್? ಈಗ ನಮಗೆ ಈ ಮಳೆ ಜಿಲ್ಲೆಯಲ್ಲಿ ಸತತವಾಗಿ ಈಗ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ನಮಗೆ ಧಾರವಾಡ ಜಿಲ್ಲೆಯಲ್ಲಿ ಈಗ ಸೋರ್ತಾ ಇರೋದು ಮಕ್ಕಳು ಈಗ ಇರುವ ಕೊಠಡಿಗಳಲ್ಲಿನೂ ಜಾಸ್ತಿ ನೀರು ಸೋರ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಮಾಧ್ಯಮ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಇದು ತಕ್ಷಣ ಇದು ಮಕ್ಕಳ ಸಂಬಂಧಪಟ್ಟ ವಿಷಯ ಇರುವುದರಿಂದ ಇಮಿಡಿಯೇಟ್ಲಿ ಇವತ್ತೇ ನಾನು ಇದನ್ನು ಭೇಟಿ ಮಾಡಿದ್ದೀನಿ. ನಿನ್ನೆ ಈ ಒಂದು ವಿಷಯ ನಮ್ಗೆ ಗೊತ್ತಾದ ತಕ್ಷಣನೇ ಪ್ರಿನ್ಸಿಪಾಲ್ ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕರೆದು ಈಗಾಗಲೇ ಸೂಚನೆಯನ್ನು ನಾವು ನೀಡಿದೀವಿ. ಸೊ ಇವತ್ತು ನೋಡಿದ ಮೇಲೆ ನಮ್ಗೆ ಗೊತ್ತಾಗಿದೆ, ಈಗ ತಕ್ಷಣ ನಾವು ಕೆಲವೊಂದು ಕ್ರಮವನ್ನು ತಗೊಳ್ಬೇಕು, ಇದನ್ನು ಸ್ಥಳಾಂತರ ಮಾಡೋದು ಸೂಕ್ತ ಅಂತ ಅಧಿಕಾರಿಗಳು ಕೂಡ ಮತ್ತೆ ಇಲ್ಲಿರುವ ಪ್ರಿನ್ಸಿಪಾಲ್ ಕೂಡ ಅವ್ರಿಗೆ ಹೇಳಿದ್ದಾರೆ. ಅದರ ಕುರಿತು ನಾವು ಇಮಿಡಿಯೇಟ್ಲಿ ಕ್ರಮ ವಹಿಸ್ತೀವಿ. ಅದೇ ಈಗಾಗಲೇ ಅವರು ಕೆಲವೊಂದು ಬಿಲ್ಡಿಂಗ್ಸ್ ಅಲ್ಲಿ ಗುರುತಿಸಿದೀವಿ ಹಿಂದೆ, ಬಟ್ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಪ್ರಾಕ್ಟಿಕಲಿ ಸಮ್ ಡಿಫಿಕಲ್ಟೀಸ್ ಇದು ಅಂತ ಹೇಳಿದ್ದಾರೆ. ಈಗ ಇಮಿಡಿಯೇಟ್ಲಿ ಅವ್ರಿಗೆ ಯಾವ ಬಿಲ್ಡಿಂಗ್ಸ್ ಗಳು ಮತ್ತೆ ಸ್ಕೂಲ್ ಬಿಲ್ಡಿಂಗ್ಸ್ ಆಗ್ಲಿ ಕಾಲೇಜ್ ಬಿಲ್ಡಿಂಗ್ಸ್ ಆಗ್ಲಿ ಎಲ್ಲಿ ಇದೆ ಅಂತ ನಾವು ಮಾಹಿತಿ ತಗೊಂಡ್ ಬರಕ್ ಹೇಳಿದೀನಿ. ಆದಷ್ಟು ಮೇ ಬಿ ಇನ್ 1 or 2 days ಅದು ನಾವು ಡಿಸಿಷನ್ ತಗೊಂಡು ಶಿಫ್ಟ್ ಮಾಡ್ತೀವಿ. ಇಲ್ಲ, ಖಂಡಿತ ಇದನ್ನು ನಾವು ಮಹಿಳೆಯರು ಓದಬೇಕು, ಅದನ್ನು ಹೆಣ್ಮಕ್ಳಿಗೆ ಜಾಸ್ತಿ ಒತ್ತು ನಾವು ಕೊಡ್ತಾ ಇದೀವಿ. ಬಟ್ ಆತರ ನಾವು ಓದಬೇಕಾದ್ರೆ ಒಳ್ಳೆ ಒಂದು ವಾತಾವರಣ ಕೊಡೋದು ಕೂಡ ನಮ್ ಜವಾಬ್ದಾರಿ ಇದೆ. ಈಗಾಗಲೇ ಸರ್ಕಾರ ನಮ್ಗೆ ಈ ಒಂದು ಹೊಸ ಕಟ್ಟಡಕ್ಕೆ 3.5 ಕೋಟಿ ನಮ್ಗೆ ಸ್ಯಾಂಕ್ಷನ್ ಕೂಡ ಮಾಡಿದೆ. ಈ ವರ್ಷದಲ್ಲಿ 1,16,00,000 ಕೂಡ ನಮ್ಗೆ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ ನಮ್ಗೆ ಆದೇಶ ಕೂಡ ಹೊರಡಿಸಿದೆ. ಸೊ ಫಸ್ಟ್ ಆಫ್ ಆಲ್ ಆನ್ ಪ್ರಯಾರಿಟಿ ಮೇಲೆ ನಾವು KHB ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದ್ದಾರೆ, ಅವರಿಗೆ ಕೂಡ ಸೂಚನೆ ನೀಡಿದೀವಿ. ಒಂದು ಟೈಮ್ ಲೈನ್ ಫಿಕ್ಸ್ ಮಾಡ್ಕೊಂಡು ಈ ಟೆಂಡರ್ ಅನ್ನು ಕರೆದು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡುವ ವ್ಯವಸ್ಥೆ ಮಾಡ್ತೀವಿ. ಎರಡನೇದಾಗಿ ನೀವು ಹೇಳದಂಗೆ ಈಗ ಹೆಣ್ಮಕ್ಳು ಎಸ್ಪೆಷಲಿ ಇರೋದ್ರಿಂದ ಅವರಿಗೆ
ಒಂದು ಒಳ್ಳೆ ವಾತಾವರಣ, ಶೌಚಾಲಯ ಇದೆಲ್ಲ ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಜಾಸ್ತಿ ಡ್ರಾಪ್ ಔಟ್ ಆಗುವಂಥದ್ದು, ಮತ್ತೆ ಕಾಲೇಜ್ಗೆ ಬರದೆ ಮತ್ತೆ ಅರ್ಧದಲ್ಲಿ ಎಜುಕೇಶನ್ ನಿಲ್ಲಿಸುವ ಸಾಧ್ಯತೆ ಇರುವುದರಿಂದ ಇದನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದೆ. ಇದನ್ನು ತುರ್ತಾಗಿ ನಾವು ಕ್ರಮ ವಹಿಸಿ ಮತ್ತೆ ನಿಮ್ಗೆ ಮಾಹಿತಿಯನ್ನು ನೀಡಿ. ಡಿ.ವಿ. ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.